ಅಯ್ಯೋ ಹಿಂದೆನೆ ಓಡಾಡ್ತಿದ್ದೆ ಅಂತ ನೀವೆಲ್ಲ ಹೇಳ್ತಾ ಇದ್ರಿ ಅಲ್ವಾ? ಇವಾಗ ನೋಡಿದ್ರೆ ನಮ್ಮ ಮಾಮ್ ಬರಲ್ಲ, ಬರೋದಕ್ಕೂ ಆಗಲ್ಲ ಅಂತ ಜಾತಕ ಹೇಳೋ ತರ ಹೇಳ್ತಿದ್ದೀರಾ. ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ, ನಮ್ಮ ಮಾಮ್ ಬೇಕಷ್ಟೇನೆ. ಹೀಗ್ ಮಂತನ ಮಾಡಿದ್ರೆ ನಾನಾದ್ರೂ ಏನ್ ಮಾಡಕ್ಕಾಗತ್ತೆ? ಭಜನೆ ಮಾಡ್ತೀನಿ ಅಂತ ನೀನ್ ಹೇಳ್ಬೇಡ ತಂಗ್ಯವ್ವ. ಸರಿಯಾದ ಸಮಯಕ್ಕೆ ನೆನಪು ಮಾಡ್ದೆ ಅಣ್ಣಯ್ಯ. ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯೋ ಭಜನೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಸುಮನ, ಎಲ್ಲಿಗೆ ಹೋಗ್ತಿದ್ಯಾ? ಅಯ್ಯೋ, ಸಿಟ್ ಮಾಡ್ಕೊಂಡು ಹೊರಟೋದ್ಲು. ಇವಾಗ ಯಾರೇನಂದ್ರು ಅಂತ? ಅವಳಿಗೆ ಶಾರ್ಟ್ ಟೆಂಪರ್ ಅಂತ ಗೊತ್ತಲ್ವಾ? ಅವಳು ಯಾವಾಗ ಏನು ಮಾಡ್ತಾಳೋ ಅಂತ ಅವಳಿಗೂ ಗೊತ್ತಿರಲ್ಲ. ಅವಳು ಇಲ್ಲಿಂದ ಹೋದ್ಲಲ್ಲ, ಈಗ ನೆಮ್ಮದಿಯಾಗಿರ್ಬೋದು ನಾವು. ಹೇಗಿರ್ತೀವಿ ವಿಕಿ? ಅತ್ತಿಗೆ, ಗಾಯತ್ರಿ, ಉಲೂಚಿ ಯಾರು ವಾಪಸ್ ಮನೆಗೆ ಬಂದಿಲ್ಲ. ಉಲೂಚಿ ಗಾಯತ್ರಿ ಇಬ್ರು ಬರ್ತಾರೆ ಅಂತ ಹೇಳಿದ್ರು, ಆದ್ರೆ ಕಾಣಿಸ್ತಾನೆ ಇಲ್ಲ. ಕತೆ ಅಲ್ದೆ ಇನ್ನೇನ್ ಮಾವ ಇದು? ಅಯ್ಯೋ, ಸರ್ಪ ದ್ವೀಪಕ್ಕೆ ಯಾರು ಹೋಗಕ್ಕಾಗಲ್ಲ ಅಂದ್ರು, ಹೋಗಿದ್ದು 3, ಬರೋದಿಬ್ರು ಮಾತ್ರ ಅಂತ ಏನ್ ಲೆಕ್ಕ ಹೇಳ್ತಾವ್ರಿ ಇವ್ರು? ಅವ್ರು ಹಾಗೆ ಮಾಡ್ತಾರ ಬಾವ. ಸೈಲೆಂಟ್ ಆಗಿ ಗುಡಿಗೆ ಹೋಗಿ ಭಜನೆ ಮಾಡ್ತಾ ದೇವ್ರ ಸೇವೆ ಮಾಡ್ಬೇಕು ಅಂತ ಹೇಳಿ ಜಾರ್ಕೊಳಕ್ ನೋಡ್ತಿದ್ದಾರೆ. ಅದಕ್ಕೆ ಈ ಹಗ್ಗ ತಂದಿದ್ದೀನಿ. ಮತ್ತದ್ಯಾಕೆ? ಹಗ್ಗದಲ್ಲಿ ಏನ್ ಮಾಡ್ಬೇಕು ಅಂತಿದ್ಯಾ? ಸ್ಕಿಪ್ಪಿಂಗ್ ಮಾಡ್ತೀಯಾ? ನನಗ್ ಬೇರೆ ಕೆಲ್ಸ ಇಲ್ವಾ ಚಿಕ್ಕಿ? ಈ ಹಗ್ಗದಿಂದ ಈ ಹುಡ್ಗಿ ಎಲ್ಲೋ ಹೋಗ್ದಿರೋ ಹಾಗೆ ಕಟ್ ಹಾಕ್ತೀನಿ ನಾನು. ಬಾರೆ ಈ ಕಡೆ. ಇರಕ್ಕ, ಹತ್ರ ಬರ್ಬೇಡಿ. ಯಾರಾದ್ರೂ ಸರಿ ತಡಿಯಕ್ಕೇನಾದ್ರೂ ನೋಡಿದ್ರೆ ಇದೇ ಹಗ್ಗದಿಂದ ನನ್ ಕತ್ತಿಗೆ ಸುತ್ಕೊಂಡು ನನ್ ಮಗುನ್ ದೂರ ಮಾಡಿರೋ ನಿಮ್ಮೆಲ್ಲರ ಹೆಸರನ್ನು ಬರಿತೀನಿ. ಅರೆ, ಅಯ್ಯೋ ಸುಮನಾ, 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 ಏನಾಗ್ತಿದೆ? ಅಯ್ಯಯ್ಯೋ ಸುಮ್ಮಮ್ಮ, ಸುಮನಾ, ಏಯ್, ನೀನ್ ಸುಮ್ನಿರ. ಯಜಮಾನ್ರೆ, ಸುಮನಾ, ಸುಮ್ಮನೆ ಇರು ಸುಮ್ಮನ. ಬೇಡ ಬೇಡ ಕಣ, ನಿಮ್ಗೆ ಹೇಳ್ತಿರೋದು. ಚಿಕ್ಕ ಮಾತೆ. ಸುಮನಾ, ಅಯ್ಯೋ. ವಿಶಾಲ್ ಅವ್ರೆ, ಸುಮನಾ, ಮಾತೆ, ನಿಮ್ಮ ಈ ಅವಸ್ಥೆನ ನನ್ನಿಂದ ನೋಡಕ್ ಆಗ್ತಿಲ್ಲ. ತಾಳ್ಮೆ ಇರ್ಲಿ ನಂದೀಶ, ಸುಮನನ್ ಕೋಪ ಕಡಿಮೆ ಆಗ್ಲಿ ಇರು. ಹೀಗೆ ಹಗ್ಗದಿಂದ ಬಂದ್ಸೋದು ಪಾಪ ಅಲ್ವೇನಮ್ಮ? ಅಲ್ ಮಗುಗೋಸ್ಕರ ಮಾಡೋ ಕೆಲ್ಸ ಪಾಪ ಅನ್ನಿಸ್ಕೊಳ್ಳಲ್ಲ. ಆದ್ರೆ ಈ ರೀತಿ ಮಾಡೋದು ಯಾವ ರೀತಿಯಲ್ಲೂ ಸರಿ ಅನ್ನಿಸ್ತಾ ಇಲ್ಲ. ಸುಮನಾ, ನಿನ್ ಟೈಮ್ ಚೆನ್ನಾಗಿಲ್ದೇ ಇರೋದಕ್ಕೆ ಹೀಗೆಲ್ಲ ಮಾಡ್ತಿದ್ಯಾ? ಹುಷಾರಾಗಿರೋ. ನಾನೇನಾದ್ರೂ ಈ ಹುಡುಗಿನ ಬಿಟ್ಬಿಟ್ರೆ ಇವಳು ಮತ್ತೆ ಈ ಕಡೆ ಬರೋದಿಲ್ಲ. ಯಾಕೆ ಅಂದ್ರೆ ಹೋದವರು ಬರ್ತಾರೋ ಇಲ್ವೋ, ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಹೌದು, ನಮ್ಮನೆಯಿಂದ ಸರ್ಪದ್ವೀಪಕ್ಕೆ ಹೋಗಿದ್ದಾರೆ ಅಂತ ಯಾರಿಗಾದ್ರೂ ಹೇಳಿದ್ರೆ ನಮ್ಮನ್ ಗೇಲಿ ಮಾಡ್ಕೊಂಡು ನಗ್ತಾರೆ. ಹಾಗಂತ ಅಕ್ಕ ಮತ್ತೆ ಮಕ್ಕಳು ವಾಪಸ್ ಬರೋವರೆಗೂ ಪಂಜಾಬನ ಹೀಗೆ ಕಟ್ಟಾಕಿರ್ತೀರ?
ಅವ್ರು ಬರ್ಲಿಲ್ಲ ಅಂದ್ರೆ ಅವ್ರು ಎಲ್ಲಿದಾರೋ ಹೇಗ್ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ಬೇಕು. ಅದನ್ನು ಹೇಳಿಲ್ಲ ಅಂದ್ರೆ ಉಪವಾಸ ಇರಕ್ ಹೇಳಿ. ಒಂದು ಹನಿ ನೀರು ಕೂಡ ಕೊಡೋ ಹಾಗಿಲ್ಲ ಇವಳಿಗೆ. ಸುಮನಾ, ಏಯ್, ಯಾಕೆ ಈಗ ಹಠ ಮಾಡ್ತಿದ್ಯಾ? ಲೇ, ಮಾಮ್ಗೋಸ್ಕರನಾದ್ರೂ ಈ ಹುಡುಗಿನ ನಾನೇ ಕಟ್ಟಾಕ್ಬೇಕಿತ್ತು. ಆದ್ರೆ ನಾನ್ ಮಾಡ್ಬೇಕು ಅಂತಿದ್ದ ಕೆಲ್ಸನ ಸುಮನನೇ ಮಾಡಿದಾಳೆ. ಅವ್ರು ಬಂದ್ರೇನೆ ಇಲ್ಲಿ ಕಟ್ಟನ್ ಬಿಚ್ಚಕ್ಕಾಗೋದು.